ಇನ್ನು ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ಬಿಎಂಆರ್ಸಿಎಲ್ನ ಎಂಡಿ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಇಲ್ಲ, ಇದು ಆಗಲೇಬೇಕಾಗಿತ್ತು, ಮಾಡಿದ್ದೀವಿ ಎಂದು. ನಿರ್ವಹಣಾ ವೆಚ್ಚ, ಆಡಳಿತ ಮತ್ತು ಸಿಬ್ಬಂದಿಯ ವೆಚ್ಚವನ್ನು ನಿಭಾಯಿಸೋದಕ್ಕೆ ದರ ಹೆಚ್ಚಳ ಅನಿವಾರ್ಯವಾಗಿತ್ತು. 10% ದರ ಹೆಚ್ಚಳ ಮಾಡಬೇಕಿತ್ತು, ಆದರೆ 5% ಮಾತ್ರ ಹೆಚ್ಚಿಸಿದ್ದೇವೆ. ದರ ಏರಿಕೆಗೆ ಸರ್ಕಾರದ ಅನುಮತಿ ಪಡೆಯುವ ಅಗತ್ಯ ಇಲ್ಲ ಅಂತ ಸಮಿತಿಯ ನಿಯಮದಂತೆ ವರ್ಷದ ಬಳಿಕ ದರ ಏರಿಕೆಯನ್ನ ಮಾಡಿದ್ದೀವಿ ಅಂತ ಬಿಎಂಆರ್ಸಿಎಲ್ ಅಧಿಕಾರಿಗಳು ಒಂದು ರೀತಿ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಯಾಕೆಂದ್ರೆ ಗೊತ್ತು ಅವ್ರಿಗೆ, ಈಗಾಗಲೇ ಜನ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಪ್ರೈಸ್ ಜಾಸ್ತಿ ಮಾಡಿದ್ರು ಓಡಾಡ್ತಾರೆ, ಮಾಡದೇ ಇದ್ರೂ ಓಡಾಡ್ತಾರೆ. ಹಾಗಾಗಿ ಅವ್ರದ್ದು ಉಡಾಫೆ ಬಂದೇ ಬರ್ತಾರೆ ಜನ ಅಂತ ಗೊತ್ತು. ಹಾಗೆ ನೋಡೋಕೆ ಹೋದರೆ ಬಿಎಂಆರ್ಸಿಎಲ್ ಏನು ಲಾಸಲ್ಲಿಲ್ಲ, ಅವರು ತುಂಬ ಲಾಭದಲ್ಲೇ ಇದ್ದಾರೆ. ಆದರೂ ಈ ರೀತಿ ಮಾಡಿದ್ದಾರೆ. ಬೋರ್ಡ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಸಂಬಂಧ ಇಲ್ಲ. ಇದು ಫೇರ್ ರಿವಿಷನ್ ಕಮಿಟಿ ಲಾಸ್ಟ್ ಇಯರ್ ಏನ್ ಮಾಡ್ತು, ಅದ್ರ ಪ್ರಕಾರ ನಮ್ಗೆ ಅದು ಬೈಂಡಿಂಗ್, ಅದು ಸ್ವಲ್ಪ ಜಾಸ್ತಿ ಆಯ್ತು ಫೇರ್. ಈಗ ಏನಾಗಿದೆ, ಪ್ರತಿ ವರ್ಷ ಮಾಡ್ತಾರೆ 5% ಕ್ಯಾಪ್ ಹಾಕಿದೆ. ಪರ್ಸೆಂಟ್ ಮಾಡಕ್ಕೆ ಅವಕಾಶ ಇದೆ, ಬಟ್ 5% ಲಿಮಿಟ್ ಮಾಡಿದೀವಿ. ಸೊ ನಮ್ದು ಮಿನಿಮಮ್ ಫೇರ್ ಇವಾಗ ಇರೋದು 10 ಸ್ಲಾಬ್ ಅಲ್ಲಿ 10 ರೂಪಾಯಿಯಿಂದ 90 ರೂಪಾಯಿ ಇದೆ. 10 ರೂಪಾಯಿ ಬಂದ್ಬಿಟ್ಟು 11 ರೂಪಾಯಿ ಆಗ್ತಾ ಇದೆ, 90 ರೂಪಾಯಿ ಬಂದು 95 ರೂಪಾಯಿ ಆಗ್ತಾ ಇದೆ. ಮತ್ತೆ ಇರುವಂತ ಡಿಸ್ಕೌಂಟ್ಗಳೆಲ್ಲ ಸಹ ಅದು ಅನ್ವಯಿಸುತ್ತೆ. ಸೊ ಜಾಸ್ತಿ ಹೊರೆ ಆಗ್ಲಿಕ್ಕಿಲ್ಲ. ಸೊ ಐ ವುಡ್ ರಿಕ್ವೆಸ್ಟ್ ಯು, ಮಂಡೆಯಿಂದ ಜಾರಿ ಬರುತ್ತೆ. ಅದು ಬೋರ್ಡ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಸಂಬಂಧ ಇಲ್ಲ. ಇದು ಫೇರ್ ರಿವಿಷನ್ ಕಮಿಟಿ ಲಾಸ್ಟ್ ಇಯರ್ ಏನ್ ಮಾಡ್ತು, ಅದ್ರ ಪ್ರಕಾರ ನಮ್ಗೆ ಅದು ಬೈಂಡಿಂಗ್, ಅದು ಸ್ವಲ್ಪ ಜಾಸ್ತಿ ಆಯ್ತು ಫೇರ್. ಈಗ ಏನಾಗಿದೆ, ಪ್ರತಿ ವರ್ಷ ಮಾಡ್ತಾರೆ 5% ಕ್ಯಾಪ್ ಹಾಕಿದೆ. ಪರ್ಸೆಂಟ್ ಮಾಡಕ್ಕೆ ಅವಕಾಶ ಇದೆ, ಬಟ್ 5% ಲಿಮಿಟ್ ಮಾಡಿದೀವಿ. ಸೊ ನಮ್ದು ಮಿನಿಮಮ್ ಫೇರ್ ಇವಾಗ ಇರೋದು 10 ಸ್ಲಾಬ್ ಅಲ್ಲಿ 10 ರೂಪಾಯಿಯಿಂದ 90 ರೂಪಾಯಿ ಇದೆ. 10 ರೂಪಾಯಿ ಬಂದ್ಬಿಟ್ಟು 11 ರೂಪಾಯಿ ಆಗ್ತಾ ಇದೆ, 90 ರೂಪಾಯಿ ಬಂದು 95 ರೂಪಾಯಿ ಆಗ್ತಾ ಇದೆ. ಮತ್ತೆ ಇರುವಂತ ಡಿಸ್ಕೌಂಟ್ಗಳೆಲ್ಲ ಸಹ ಅದು ಅನ್ವಯಿಸುತ್ತೆ. ಸೊ ಜಾಸ್ತಿ ಹೊರೆ ಆಗ್ಲಿಕ್ಕಿಲ್ಲ. ಸೊ ಐ ವುಡ್ ರಿಕ್ವೆಸ್ಟ್ ಯು, ಮಂಡೆಯಿಂದ ಜಾರಿ ಬರುತ್ತೆ. ಮತ್ತೆ ನಮ್ಮ ಮೆಟ್ರೋ ದರ ಏರಿಕೆ ಆಗಿದೆ. ಸೋಮವಾರದಿಂದ ಅಧಿಕೃತವಾಗಿ ರೇಟ್ ಕಾರ್ಡ್ ಕೂಡ ಶೋ ಆಗುತ್ತೆ. ಈಗ ಪ್ರಯಾಣಿಕರು ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನೇರವಾಗಿ CPRO ಯಶವಂತ್ ಚೌಹಾಣ್ ಅವರು ಇದ್ದಾರೆ, ನೇರವಾಗಿ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ದರ ಅನಿವಾರ್ಯ ಯಾಕಾಯ್ತು? ಇವಾಗ FFC ಪ್ರಕಾರ ನೀವು ನಮ್ಮ ಮೊದಲನೇ ದರ ತಾವು ನೋಡಿದ್ರೆ ಸುಮಾರು ಶೇಕಡವಾರು ಸುಮಾರು 51% ಅಷ್ಟು ಆಗಿದೆ. ನೀವು ಆವಾಗ, ಯಾಕಂದರೆ ಅದು 7.5 ವರ್ಷದ ಮೇಲೆ ದರ ಆಗಿದ್ದರಿಂದ ಅದು ಆವ್ರೇಜ್ 51% ಏನಾಗಿತ್ತು ಅದು ಮತ್ತೆ ಮರಳಿಸಬಾರ್ದು ಅಂದ್ಬಿಟ್ಟು ನಮ್ಮ ದರ ಪರೀಕ್ಷಣೆ ಸಮಿತಿಯವರು ಪ್ರತಿ ವರ್ಷ ಒಂದು ಆ್ಯನ್ಯಲ್ ಫೇರ್ ಫಿಕ್ಸೇಷನ್ ಫಾರ್ಮುಲಾ ಮೇಲೆ ನೀವು ಇದನ್ನು ನೋಡಿ ಅದರಲ್ಲಿ ನಿಮಗೆ ಒಂಥದ್ದು ಶೇಕಡವಾರು ಎಷ್ಟು ಬರುತ್ತೆ, ಅಥವಾ 5%. ಇವಾಗ ನಿಮಗೆ ಶೇಕಡವಾರು 4% ಬಂದರೆ 4% ಮಾಡಿ, ಇಲ್ಲ ಅಂದರೆ ನೀವು ಅದ್ರ ಮೇಲೆ ನಿಮಗೆ ಇವಾಗ 10% ಬಂತು ಅಂದರೆ ನೀವು 5% ಮೇಲೆ ನೀವು ದರ ಪರೀಕ್ಷಣೆ ಮಾಡೋಂಗಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇವಾಗ ನಾವು ನಮ್ಮ ದರ ಪರೀಕ್ಷಣೆ ನಾವು ಈ ವರ್ಷ ಅಂದರೆ ಒಂದು ವರ್ಷದಲ್ಲಿ ಆಗಿರುವಂಥ ಹೆಚ್ಚಳ ಏನಿದೆ ಅಂತ ನೋಡಿದಾಗ ನಮಗೆ ಸುಮಾರು 10% ಅಷ್ಟು ಹೆಚ್ಚಳ ಬಂತು. ಸೊ ಹಾಗಾಗಿ ನಾವು ದರ ಪರೀಕ್ಷಣೆ ಸಮಿತಿಯ ಹೆಚ್ಚಳ ಬಂತು ಅಂದರೆ ಸರ್, ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಅಂದರೆ BMRCLಗೆ ಆದಾಯ ಇಲ್ಲ ಅಂತನಾ, ಅಥವಾ ನಷ್ಟದಲ್ಲಿದೆ, ಸೊ ಹೀಗಾಗಿ ದರ ಏರಿಕೆ ಅನಿವಾರ್ಯ ಅನ್ನುವಂಥದ್ದು? ಆ ಥರ ಇಲ್ಲ. ಇವಾಗ ನಾನು ಆವಾಗಲೇ ಹೇಳಿದೆ ನಿಮಗೆ, ಇವಾಗ ನಮಗೆ ಒಂದು ಸ್ಟಾಫ್ ಕಾಸ್ಟ್ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು ಹೋದ ವರ್ಷ ಆದಾಗ ಮತ್ತು ಈ ವರ್ಷ ಅದರಲ್ಲಿ ಎಷ್ಟು ವ್ಯತ್ಯಾಸ ಬರುತ್ತೆ, ಅದ್ರ ಮೇಲೆ ನಮ್ಮ ಸ್ಟಾಫ್ ಪರ್ಸೆಂಟೇಜ್ ಎಷ್ಟು ಬರುತ್ತೆ, ಅದ್ರ ಮೇಲೆ ನಾವು ನೋಡಿದಾಗ ಅದೊಂದು ಪರ್ಸೆಂಟೇಜ್ ಬರುತ್ತೆ. ಅದೇ ಥರ ನಮ್ಮ ಎನರ್ಜಿ ಕಾಸ್ಟ್, ಇವಾಗ ಎನರ್ಜಿ ಕಾಸ್ಟಲ್ಲಿ ನಾವು ನೋಡೋಕ್ಕೆ ಹೋದ ವರ್ಷದ ಎನರ್ಜಿ ಕಾಸ್ಟ್ಗೂ ನಾವು ಕಾಸ್ಟ್ ಪರ್ ಯೂನಿಟ್ ಮತ್ತು ಈ ವರ್ಷದ ಕಾಸ್ಟ್ ಪರ್ ಯೂನಿಟ್ ತೊಗೊಂಡ್ರೆ ನಮಗೆ ನೆಗೆಟಿವ್ ಬಂತು. ಅದೇ ಥರ ನಮ್ಮ ಮೇಂಟೆನೆನ್ಸ್ ಕಾಸ್ಟ್, ಯಾಕಂದರೆ ಇವಾಗ ನಮ್ಮದು 26 ಕಿಲೋಮೀಟರ್ ಉದ್ದ ಬಂತು, ಅದಕ್ಕೆ ಕಾಸ್ಟ್ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಯಾವತ್ತಿಂದ ಬಂತು ಅದಕ್ಕೆ ಪ್ರೋರೇಟವಾಗಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಅದೊಂದು ಸುಮಾರು ಪರ್ಸೆಂಟೇಜ್. ಹಾಗಾಗಿ ಪ್ಲಸ್ ಮೈನಸ್ ಮಾಡಿದಾಗ ಬಂದಿರೋದು 10%. ಈಗ ಕೂಡ ಹೆಚ್ಚಾಗ್ತಾ ಇದೆ ಸರ್, ಈ ಮೂಲಕವಾಗಿ ಆದಾಯ ಕೂಡ ಹೆಚ್ಚು ಬರುತ್ತೆ. ಹೀಗಿರುವಂಥ ಸಂದರ್ಭದಲ್ಲಿ ಮೇಂಟೆನೆನ್ಸ್ ಚಾರ್ಜು ಅಥವಾ ಟೆಕ್ನಿಕಲ್ ಅಥವಾ ಸ್ಟಾಫ್ ಮೇಂಟೆನೆನ್ಸ್ ಈ ವಿಚಾರದಲ್ಲಿ ಹಣ ಹೊಂದಿಕೆ ಆಗ್ತಾ ಇಲ್ಲ ಅನ್ನೋದ್ರಲ್ಲಿ ನೇರವಾಗಿ ಮುನ್ನೆಲೆಗ್ತಾ ಇರೋದು. ಇವಾಗ ನೀವು ನಮ್ಮ ಆರ್ಗನೈಸೇಷನ್ ಕೂಡ ತಾವು ನೋಡಬೇಕಾಗತ್ತೆ. ಆರ್ಗನೈಸೇಷನಲ್ಲೂ ಕೂಡ ನಾವು ನಮ್ಮ ಸಸ್ಟೈನಬಿಲಿಟಿ ಆಫ್ ದಿ ಆರ್ಗನೈಸೇಷನ್ ಅಂದರೆ ನಾವು ಕೊಡ್ತಿರುವಂಥ ಸಾರ್ವಜನಿಕ ಸೇವೆಗೆ ನಾವು ಆರ್ಗನೈಸೇಷನ್ನು ಇವಾಗ ನಮ್ಮಲ್ಲಿರುವಂಥ ಅಸೆಟ್ಗಳಾಗಿರ್ಬೋದು, ನಮ್ಮಲ್ಲಿರುವಂಥ ಮೇಂಟೆನೆನ್ಸ್ ಇದು ಸ್ಟಾಫ್ಗಳಾಗಿರ್ಬೇಕು, ಎಲ್ಲರಿಗೂ ನಾವು ಕೂಡ ನಿಯಮಗಳ ಪ್ರಕಾರನೇ ನಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇವಾಗ ನೀವು ನಿಯಮಗಳನ್ನು ದಾಟಿಬಿಟ್ಟು ನಿಮ್ಮ ಸುರಕ್ಷತೆನ ನಾವು
ಕಡಿಮೆ ಮಾಡೋಕ್ಕೂ ಆಗೋದಿಲ್ಲ. ಸುರಕ್ಷತೆಯನ್ನು ಮಾಡ್ತೀವಿ ನಾವು, ನಮ್ಮ ಪಂಕ್ಚುಯಾಲಿಟಿನೂ ನಾವು ಕಾಪಾಡಬೇಕಾಗತ್ತೆ, ಎಲ್ಲದಕ್ಕೂ ಮಾಡಬೇಕಾಗತ್ತೆ. ಅದಕ್ಕೆ ಆಗುವಂಥ ವೆಚ್ಚನೂ ಕೂಡ ಇದ್ದೇ ಇರ್ತದೆ. ಇವಾಗ ನೀವು ಇವಾಗ ಕೇಳ್ದಂಗೆ ನಮ್ಮ ನೆಟ್ವರ್ಕು ಕೂಡ ಇನ್ಕ್ರೀಸ್ ಆಗ್ದಂಗೆ ನಮ್ಮ ಮೇಂಟೆನೆನ್ಸು ಕೂಡ ಇನ್ಕ್ರೀಸ್ ಆಗ್ಕೊಂಡು ಹೋಗುತ್ತೆ. ಈಗ ಕಿಲೋಮೀಟರ್ಗಳ ಅಂತರದಲ್ಲಿ ಕನಿಷ್ಠ 1 ರೂಪಾಯಿ, ಗರಿಷ್ಠ 5 ರೂಪಾಯಿ, ಸೊ 10 ಹಂತಗಳನ್ನು ಮಾಡಲಾಗಿದೆ. ಸೊ ಇದು ಕಮಿಟಿ, FCC ಇದು ಕಮಿಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡಿ ಅಂತಿಮವಾಗಿ ಇದನ್ನು ಫೈನಲ್ ಮಾಡ್ತದೆ ಸರ್? ಇವಾಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮೊದಲನೇ ದರ ಪರೀಕ್ಷಣೆ ಸಮಿತಿ ಬಂದಾಗ ಅದ್ರ ಬಗ್ಗೆ ನಾವು ಕೂಡ ಸುಮಾರು ಪಬ್ಲಿಕ್ ನೋಟಿಫಿಕೇಶನ್ಸ್ ಎಲ್ಲ ಕೊಟ್ಟಿದ್ದೀವಿ. ಜನರ ಅಹವಾಲುಗಳನ್ನ ತಗೊಂಡಿದ್ದಾರೆ. ಅವರು ಕೂಡ ಬೇರೆ ಮೆಟ್ರೋಗಳನ್ನೆಲ್ಲ ಸ್ಟಡಿ ಮಾಡಿದ್ದಾರೆ. ಅಲ್ಲಿ ಹೆಂಗೆ ಆಗ್ತಾ ಇದೆ ಎಲ್ಲ ನೋಡಿ ಅವರು ಒಂದು ಫಾರ್ಮುಲಾ ಮೇಲೆ ಇದನ್ನು ಅವರು ದರ ಪರೀಕ್ಷಣೆ ಮಾಡಿಕೊಟ್ಟಿರೋದು. ಅದೇ